ಮಮತಾ ಬ್ಯಾನರ್ಜಿ ನಿಲ್ತಾ ಇಲ್ಲ, ಕೂತ್ಕೊಳ್ತಾ ಇಲ್ಲ, ಊಟ ಮಾಡ್ತಾ ಇದ್ದಾರಲ್ಲೋ ಗೊತ್ತಿಲ್ಲ. ತಿರುಗಾಟ ತಿರುಗಾಟ ತಿರುಗಾಟ, ಹೊಡೆದಾಟ ಬಡದಾಟ, ಜೋರು ಜಗಳ ದೊಂಬಿ, ಅದರ ಮಧ್ಯೆ ಕೇಸು. ಈಗೆಲ್ಲ 10ರಿಂದ 15 ನಿಮಿಷ ಕ್ಯಾಮೆರಾ ಆಫ್ ಆದಾಗ 7,000 6,000 ಮತದಾನ ಮಾಡಬಹುದಂತ ಆದಂತ ಅವಧಿಯಲ್ಲಿ 12-14 ಸಾವಿರ ಮತದಾನ ಆಯ್ತಲ್ಲ. ಅದೇ ಪ್ರಾಬ್ಲಮ್. ಎಲ್ಲ ರಾಜ್ಯದಲ್ಲಿಯೂ ಚುನಾವಣೆ ಆಗಿದೆ, ಮತದಾನ ಆಗಿದೆ. ಅಲ್ಲಿಯ ಬೇರೆ ಬೇರೆ ಪಕ್ಷಗಳ ಮುಖಂಡರೆಲ್ಲ ವಿಹಾರಕ್ಕೆ ಹೋದ್ರೆ ನಮ್ಮ ಬಂಗಾಲದ ಮಹಾನಾಯಕಿ ಪ್ರತಿಯೊಂದರಲ್ಲೂ ಮೊಸರಲ್ಲೂ ಕಲ್ಲು ಹುಡ್ಕೋದು, ಇನ್ನೊಂದರಲ್ಲಿ ಕಲ್ಲು ಹುಡ್ಕೋದು, ಎಲ್ಲೆಲ್ಲಿ ತಾಗುತ್ತೆ. ಇದರ ಹಣೆಬರ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಗೆ ಸುಪ್ರೀಂ ಕೋರ್ಟ್ ತಪರಾಕಿ. ನಿಂತಲ್ಲಿ ಕುಂತಲ್ಲಿ ಕೇಸ್ ಮೇಲೆ ಕೇಸು. 5 ರಾಜ್ಯದ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಮತದಾನ ಎಲ್ಲವೂ ಮುಗಿದಿದೆ. ಯಾವುದೇ ರಾಜ್ಯದಲ್ಲೂ ರೀಪೋಲಿಂಗ್ ಆಗ್ತಾ ಇಲ್ಲ. ಕೇವಲ ಬಂಗಾಲದಲ್ಲಿ 15 ಬೂತ್ಗಳಲ್ಲಿ 15 ಕ್ಷೇತ್ರಗಳಲ್ಲಿ ರೀಪೋಲಿಂಗ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ 15ರಿಂದ 20 ನಿಮಿಷ ಕ್ಯಾಮೆರಾ ಸ್ವಿಚ್ ಆಫ್ ಆಗಿತ್ತು. 10 ನಿಮಿಷದ ಮೇಲೆ ಕ್ಯಾಮೆರಾ ಸ್ವಿಚ್ ಆಫ್ ಆದ್ರೆ ನಾವು ರೀಪೋಲಿಂಗಿಗೆ ಆರ್ಡರ್ ಮಾಡ್ತೇವೆ ಅನ್ನೋದನ್ನ ಚುನಾವಣಾ ಕಮಿಷನ್ ಮೊದಲೇ ಹೇಳಿತ್ತು. ಆದರೆ 29 ಕಡೆ ಕಂಪ್ಲೇಂಟ್ ಆಗಿತ್ತು. ಈಗ ಅಲ್ಲಿ ಕೇವಲ 10ರಿಂದ 15 ನಿಮಿಷ ಕ್ಯಾಮೆರಾ ಆಫ್ ಆದಾಗ ಮಾಮೂಲಿಯಾಗಿ ಆಗಬೇಕಾದಂತ ಒಂದು 6ರಿಂದ 7 ಸಾವಿರ ವೋಟಿನ ಏನು ಮಿತಿ ಇತ್ತು ಅದು 12-13 ಸಾವಿರಕ್ಕೆ ಜಂಪ್ ಆಗಿದೆ. ಇದರ ಅರ್ಥ ಏನು? ಈ ಹಿನ್ನೆಲೆಯಲ್ಲಿ ಇವತ್ತು ರೀಪೋಲಿಂಗ್ ಆಗ್ತಾ ಇದೆ. ಶಾಂತವಾಗಿ ನಡೆದರೂ ಕೂಡ 4-5 ಕಡೆ ಗೂಂಡಾಯಿಸಂ ನಡೆದಿದೆ. ಪಾಯಿಂಟ್ ನಂಬರ್ 1. ಎರಡನೇದಾಗಿ ಈಗಾಗಲೇ ಸ್ಟ್ರಾಂಗ್ ರೂಮಿಗೆ ದಾಳಿ ಇಟ್ಟದ್ದು, ಅಲ್ಲಿ ಬಿಜೆಪಿ ಇವಿಎಂ ಅನ್ನ ಓಪನ್ ಮಾಡಿದ್ದೆ ಅಂತ ಹೇಳಿದ್ದು, ಆ ಹಂಗಾಮವನ್ನ ಸೃಷ್ಟಿಸಿದ್ದು, ಒಂದು ಇವಿಎಂ ಅನ್ನ ಎಲ್ಲಿ 7 ಕಡೆ ಇಡೀ ಬಂಗಾಳದಲ್ಲಿ 7 ಕಡೆ ಅಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲಿ ಇಡಲಾಗಿದೆ. ಅಲ್ಲಿ ಯಾವ ರೀತಿ ಭದ್ರತೆಯನ್ನ ಮಾಡಿದೆ ಅಂತಂದ್ರೆ ನೋಡಿ, 135 ಒಂದು ಕಂಪನಿ ಅಂತ ಲೆಕ್ಕ. ಅದರಲ್ಲೂ ಎಲ್ಲ ಬೇರೆ ಬೇರೆ CRPF ಆಮೇಲೆ BSF ಇದೆಲ್ಲ ಎಲ್ಲವನ್ನ ಸೇರಿ 6-7 ಬೇರೆ ಬೇರೆ ರೀತಿಯ ಭದ್ರತಾ ಪಡೆಗಳನ್ನ ಸೆಂಟ್ರಲೈಸ್ ಮಾಡಿ CAPF ಅಂತ ಒಂದು ವಿಶೇಷ ತುಕಡಿ, ಅದರಲ್ಲಿ ಒಂದರಲ್ಲಿ 135 ಕಂಪನಿ ಅಂತಾದ್ರೆ 700 ಕಂಪನಿಯನ್ನ ಇಲ್ಲಿ ಇಡಲಾಗಿದೆ. ನೀವು ಲೆಕ್ಕ ಹಾಕಿ ಎಷ್ಟು ಜನರನ್ನ ಭದ್ರತೆಗೆ ನಿಯೋಗಿಸಲಾಗಿದೆ ಅಂತ. ಇಂಥ ಭದ್ರತಾ ವ್ಯವಸ್ಥೆ ಇದ್ದಾಗ್ಲೇನೆ ಅಲ್ಲಿ ಬಿಜೆಪಿ ಅವರು ನುಗ್ಗಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ದೊಡ್ಡದಾಗಿ ಮಧ್ಯರಾತ್ರಿಯಲ್ಲಿ ಹಂಗಾಮ ಮಾಡಿದ್ರು. ಸ್ವತಃ ಎಲೆಕ್ಷನ್ ಕಮಿಷನರ್ ಬಂದು ಇವಿಎಂ ಅನ್ನ ಜೋಡಿಸುವಂತ ಕೆಲಸಕ್ಕೆ ಮನುಷ್ಯರನ್ನೇ ನೇಮಿಸಬೇಕಾಗತ್ತೆ. ಅಧಿಕೃತವಾಗಿ ಚುನಾವಣಾ ಕಮಿಷನ್ ನೇಮಿಸಿದಂತ ವ್ಯಕ್ತಿಗಳು ಹೋಗಿ ಆ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಆದ್ರೂ ಅವರಿಗೆ ಸಮಾಧಾನ ಆಗ್ಲಿಲ್ಲ, ಬಿಡಿ. ಇನ್ನು ಕೇಸುಗಳ ಮೇಲೆ ಕೇಸು. ಈಗ 4ನೇ ತಾರೀಕಿಗೆ ಮತ ಎಣಿಕೆ. ನಿಮಗೆ ಆಶ್ಚರ್ಯ ಆಗ್ಬೋದು, 5 ಚುನಾವಣೆ ನಡೆದಿದೆ. ಯಾವುದೇ ಬೇರೆ ರಾಜ್ಯದಲ್ಲೂ ಈ ರೀತಿಯ ಪ್ರಸಂಗಗಳೇ ಇಲ್ಲ. ಎಲ್ಲರೂ ಚುನಾವಣೆ ಆಗಿದೆ, ಅವರವರು ಕೆಲವರು ದುಬೈಗೆ ಹೋಗಿ ಸ್ಟಾಲಿನ್ ಮಗ ಪರ್ಚೇಸಿಂಗ್ ಶುರು ಮಾಡಿದ್ರೆ, ಇನ್ಯಾರೋ ರೆಸ್ಟ್ಗೆ ಹೋಗಿದ್ದಾರೆ, ಮಗದೊಂದು ಅದೊಂದು ಇದು ಅವರದೇ ಆದಂತ ರೀತಿಯಲ್ಲಿದ್ದಾರೆ. ಏನಾಗತ್ತೋ ಆಗ್ಲಿ, ಮೇ 4ಕ್ಕೆ ನೋಡ್ಕೊಳ್ಳೋಣ. ಆದ್ರೆ ಇಲ್ಲಿ ಹಾಗಲ್ಲ. ಒಂದು ಕ್ಷಣವೂ ಮಮತಾ ಬ್ಯಾನರ್ಜಿ ನಿಲ್ತಾ ಇಲ್ಲ, ಕೂತ್ಕೊಳ್ತಾ ಇಲ್ಲ, ಊಟ ಮಾಡ್ತಾ ಇದ್ದಾರಲ್ಲೋ ಗೊತ್ತಿಲ್ಲ. ತಿರುಗಾಟ ತಿರುಗಾಟ ತಿರುಗಾಟ, ಹೊಡೆದಾಟ ಬಡದಾಟ, ಜೋರು ಜಗಳ ದೊಂಬಿ, ಅದರ ಮಧ್ಯೆ ಕೇಸು ಮೇಲೆ ಕೇಸು. ಈಗ ಏನಾಗಿತ್ತು, ನಿನ್ನೆ ನೀವು ಗಮನಿಸಿದ್ದೀರಿ, ಮತ ಎಣಿಕೆಯ ದಿನ ಏನು ಮೇಲ್ವಿಚಾರಕರು ಮತ್ತು ಅವರ ಸಹಾಯಕರು, ಅಬ್ಸರ್ವರ್ ಮತ್ತು ಅವರ ಅಸಿಸ್ಟೆಂಟ್ಸು ಕೇಂದ್ರ ಸರ್ಕಾರದ ನೌಕರರ ಅನ್ನ ನೇಮಿಸಲಾಗಿದೆ. PSU ಮತ್ತು ಕೇಂದ್ರ ಸರ್ಕಾರಿ ನೌಕರರ ಒಂದು ನೆಲೆಯಲ್ಲಿ ನೇಮಿಸಲಾಗಿದೆ. ಕೇಂದ್ರ ಸರ್ಕಾರದವರು ಬಿಜೆಪಿ ಕೇಂದ್ರದಲ್ಲಿದೆ, ಅವ್ರಿಗೆ ಅವರು ಸಂಬಳ ಕೊಡ್ತಾರೆ. ಕೇಂದ್ರದ ಅಡಿಯಲ್ಲಿ ಬರೋದ್ರಿಂದ ಅವರು ಇವರಿಗೆ ಅಲ್ಲಿ ಎಲ್ಲವನ್ನು ಹೆಲ್ಪ್ ಮಾಡ್ತಾರೆ. ಆದ್ರಿಂದ
ಮತ ಎಣಿಕೆ ಕಾರ್ಯ ಸುಲಭವಾಗಿ, ಸುಲಲಿತವಾಗಿ, ನ್ಯಾಯಯುತವಾಗಿ ನಡೆಯುವುದಿಲ್ಲ. ರಾಜ್ಯ ಸರ್ಕಾರಿ ನೌಕರರನ್ನ ಯಾಕೆ ನೇಮಿಸಿಲ್ಲ, ರಾಜ್ಯ ಸರ್ಕಾರಿ ನೌಕರರನ್ನ ನೇಮಿಸ್ಕೋಬೇಕು ಅಂತೇಳಿ ಕೋಲ್ಕತ್ತಾ ಹೈಕೋರ್ಟ್ಗೆ ಹೋದ್ರು. ಕೋಲ್ಕತ್ತಾ ಹೈಕೋರ್ಟ್ ಅವ್ರು ಹೇಳಿದ್ರು, ಒಮ್ಮೆ ಎಲೆಕ್ಷನ್ ಆರಂಭ ಆಯಿತು, ಘೋಷಣೆ ಆಯಿತು ಅಂತಾದ್ರೆ ಎಲೆಕ್ಟ್ರಲ್ ಆಫೀಸರು ಫಲಿತಾಂಶವನ್ನ ಒಪ್ಪಿಸುವಲ್ಲಿಯವರೆಗೆ ಇಲೆಕ್ಷನ್ ಕಮಿಷನ್ ಇಸ್ ದ ಸುಪ್ರೀಂ. ಅವರ ಸ್ವಾಯತ್ತೆ, ಅವರ ಸ್ವಾತಂತ್ರ್ಯ, ಅವರ ಅಧಿಕಾರದ ಮೇಲೆ ಯಾವುದೇ ನ್ಯಾಯಾಂಗ ಒತ್ತಡ ತರಲಿಕ್ಕೂ ಆಗುವುದಿಲ್ಲ, ಆದೇಶ ಕೊಡ್ಲಿಕ್ಕೂ ಆಗುವುದಿಲ್ಲ, ಅದು ಸರಿಯೂ ಅಲ್ಲ ಅಂತ ಹೇಳಿ ಇವರ ಅರ್ಜಿಯನ್ನ ರಿಜೆಕ್ಟ್ ಮಾಡಿತು. ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಬೆಂಚ್ ಅಂತ ಮಾಡಿ ಇವತ್ತು ಬೆಳಗ್ಗೆ ಏನ್ ತೀರ್ಪು ಕೊಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಯಾಕೆಂತಂದ್ರೆ ಯಾವಾಗಲೂ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಮತ ಎಣಿಕೆಯ ಅಬ್ಸರ್ವರು ಅಥವಾ ಅಲ್ಲಿ ಏನು ನೌಕರರನ್ನು ನೇಮಿಸ್ತಾರೆ, ಇವಿಎಂ ಅನ್ನ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಎಣಿಕೆಯ ಪ್ರಕ್ರಿಯೆ ಇರುತ್ತೆ, ಅಲ್ಲಿ ಇವರ ಪಾತ್ರ ಏನು, ಇವರು ಯಾವ ರೀತಿ ವರ್ತಿಸಬೇಕು, ಇದಕ್ಕೆಲ್ಲ ಮೊದಲ ಮತ್ತು ಎರಡನೇ ಹಂತದ ತರಬೇತಿ ಅಂತ ಕೊಡಲಾಗ್ತದೆ. ಏಪ್ರಿಲ್ 30ಕ್ಕೆ ಮೊದಲ ಹಂತದ ತರಬೇತಿ ಆಗಿದೆ. ಈಗ ನಾಳೆ ಬೆಳಗ್ಗೆ ಇನ್ನೊಂದು ಹಂತದ ತರಬೇತಿ ಆಗತ್ತೆ. ನಾಡ್ದು ಬೆಳಗ್ಗೆ ಮತ ಎಣಿಕೆ ಸ್ಟಾರ್ಟ್ ಆಗತ್ತೆ. ಇಂಥ ಸಂದರ್ಭದಲ್ಲಿ ಅವರನ್ನೇ ಚೇಂಜ್ ಮಾಡಬೇಕು. ರಾಜ್ಯ ಸರ್ಕಾರಿ ನೌಕರರನ್ನ ಯಾಕೆ ಹಾಕೊಳ್ತಾ ಇಲ್ಲ, ಕೇಂದ್ರ ಸರ್ಕಾರಿ ನೌಕರರನ್ನೇ ಯಾಕೆ ಹಾಕೊಳ್ತಾರೆ, ಇದು ಬಿಜೆಪಿಯ ಮಹಾಷಡ್ಯಂತ್ರ ಅಂತೇಳಿ ದೀದಿ ಸುಪ್ರೀಂ ಕೋರ್ಟ್ ಹೋದ್ರು. ದ್ವಿಸದಸ್ಯ ಪೀಠವನ್ನ ಫಾಸ್ಟ್ ಟ್ರ್ಯಾಕ್ ಬೆಂಚ್ ಅಲ್ಲಿ ಇದನ್ನ ಮಾಡಲಾಯಿತು. ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಸರಿಯಾದ ಮುಖಭಂಗವನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಕಮಿಷನ್ನು ಒಂದು ಸರ್ಕ್ಯುಲರ್ ಅನ್ನ ಮಾಡಿದೆ ಅಂತಾದ್ರೆ ಅದನ್ನ ಒಂದು ಅಮಾನತಿನಲ್ಲಿಡುವಂಥದ್ದು, ಅದಕ್ಕೆ ಆದೇಶವನ್ನ ಕೊಡುವಂಥದ್ದು ಯಾವ ಕೆಲಸವನ್ನು ಕೋರ್ಟ್ ಮಾಡುವ ಹಾಗಿಲ್ಲ, ಮಾಡುವುದಿಲ್ಲ. ಯಾವ ಹೈಕೋರ್ಟ್, ಕೋಲ್ಕತ್ತಾ ಹೈಕೋರ್ಟ್ ಏನನ್ನ ಹೇಳಿತ್ತೋ, ಏನನ್ನ ಹೇಳುವುದರ ಮೇರೆಗೆ ಅವರ ಪಿಟಿಷನ್ ರಿಜೆಕ್ಟ್ ಮಾಡಿತ್ತೋ, ತಿರಸ್ಕಾರ ಮಾಡಿತ್ತೋ, ಅದನ್ನೇ ರಿಪೀಟ್ ಮಾಡಿ ಸುಪ್ರೀಂ ಕೋರ್ಟ್ ದೀದಿಯ ಅರ್ಜಿಯನ್ನ ವಜಾ ಮಾಡಿದೆ. ನೀವು ಯಾಕೆ ಕೋರ್ಟ್ಗೆ ಬಂದಿದ್ದೀರಿ ಅಂತ ಕೇಳಿದೆ. ಎಲೆಕ್ಷನ್ ಕಮಿಷನ್ನು ಸ್ವತಂತ್ರವಾದಂತ ಕಾರ್ಯಭಾರ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇದೆ, ಸಾಂವಿಧಾನಿಕವಾದಂತ ಅರ್ಹತೆ ಇದೆ. ಇಲೆಕ್ಷನ್ ಘೋಷಣೆ ಆದ ಮೇಲೆ ಫಲಿತಾಂಶ ಬರುವಲ್ಲಿವರೆಗೂ ಅದು ಇಲೆಕ್ಷನ್ ಕಮಿಷನ್ನಿನ ಒಂದು ಸ್ವಾಯತ್ತವಾದಂತ ಕೆಲಸ. ಅದರ ಮೇಲೆ ನಾವು ಪ್ರಭಾವ ಬೀರ್ಲಿಕ್ಕೂ ಆಗುದಿಲ್ಲ, ಅಡೆತಡೆ ಒಡ್ಲಿಕ್ಕೂ ಆಗುದಿಲ್ಲ. ಮತ್ತೆ ಕೇಂದ್ರ ಸರ್ಕಾರಿ ನೌಕರರನ್ನೇ ನೇಮಿಸಬೇಕು, ರಾಜ್ಯ ಸರ್ಕಾರಿ ನೌಕರರನ್ನೇ ನೇಮಿಸಬೇಕು ಅನ್ನೋದಕ್ಕೆ ಯಾವುದೇ ಸಾಂವಿಧಾನಿಕವಾದಂತ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಅದು ಎಲೆಕ್ಷನ್ ಕಮಿಷನ್ನಿನ ವಿವೇಚನೆಗೆ ಬಿಟ್ಟದ್ದು, ಅವರ ನಿರ್ಧಾರಕ್ಕೆ ಬಿಟ್ಟದ್ದು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೇ ಅವರು ತೀರ್ಮಾನ ಮಾಡಲಿಕ್ಕೆ ಅವರು ಸ್ವತಂತ್ರರು. ಬೀದಿಯವರ ಹಿಕಮತ್ತು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಈ ಭದ್ರತಾ ಪಡೆಗಳು ಕೂಡ TMCಯನ್ನ ಹೆದರಿಸ್ತಾ ಇದೆ. ಬೂತ್ ಅನ್ನ ತಮ್ಮ ಇಡೀದಾದಂಥ ಭದ್ರತಾ ವ್ಯವಸ್ಥೆಯಲ್ಲಿ ಅದು ಅಳವಡಿಸಿಕೊಂಡಿದೆ. ಸ್ಟ್ರಾಂಗ್ ರೂಮಿನ ಸುತ್ತಮುತ್ತ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಏರ್ಪಾಡು ಮಾಡಲಾಗಿದೆ. ಈ ಭದ್ರತಾ ವ್ಯವಸ್ಥೆಯ ಮೇಲೆ ನಮಗೆ ಡೌಟ್ ಇದೆ, ಭದ್ರತಾ ವ್ಯವಸ್ಥೆಯನ್ನು ಹಿಂದೆ ಕಳಿಸಿ ಅನ್ನುವ ಮಟ್ಟಕ್ಕೂ ದೀದಿ ಕೋರ್ಟಿಗೆ ಹೋಗಿದ್ರು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೋರ್ಟು ಕಪಿಲ್ ಸಿಬ್ಬಲ್ ಅವರ ತಿರುಚಿ ಮುರ್ಚಿ ಏನು ವಾದ ಮಾಡಿದ್ರು ಕೂಡ ಯಾವುದನ್ನು ಸುಪ್ರೀಂ ಕೋರ್ಟು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಎಲೆಕ್ಷನ್ ಕಮಿಷನ್ ಏನು ಆರ್ಡರ್ ಮಾಡುತ್ತೋ, ಏನು ಸರ್ಕ್ಯುಲರ್ ಮಾಡುತ್ತೋ ಅದು ಅಂತಿಮ. ಮತ್ತೆ ಸುವ್ಯವಸ್ಥಿತವಾಗಿ, ಸುರಕ್ಷಿತವಾಗಿ, ಯಾವುದೇ ದೊಂಬಿ ಗಲಾಟೆ, ಕೊಲೆ, ಸುಲಿಗೆ, ಬೆಂಕಿ ಇಲ್ಲದೇನೆ ಮತದಾನ ಆಗಬೇಕು ಅಂತಾದ್ರೆ ಬಂಗಾಲದಲ್ಲಿ ಆ ರೀತಿಯ ಫೋರ್ಸ್ ಬೇಕು. ಅದಕ್ಕೂ ಒಂದು ಪ್ರಶ್ನೆ ಹಾಕಿದ್ರಿ ಅವರು. ಬಂಗಾಲಕ್ಕೆ ಯಾಕೆ, ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೂ ಇಂಥ ಒಂದು ಪ್ರೊಟೆಕ್ಷನ್ ಕೊಡದೇನೆ ಬಂಗಾಲಕ್ಕೆ ಯಾಕೆ ಕೊಟ್ಟಬೇಕು? ಅದಕ್ಕೆ ಹೇಳಿದ್ರು, ಜಡ್ಜೆ ಹೇಳಿದ್ರು, ಹೈಕೋರ್ಟ್ ಜಡ್ಜೆ ಹೇಳಿದ್ರು ಅದನ್ನ. ಏನು, ಬಂಗಾಲದಲ್ಲಿ ಯಾಕೆ ಇಷ್ಟು ಹಿಂಸೆ ಆಗ್ತಾ ಇದೆ? ದೇಶದ ಯಾವ ಕಡೆಯಲ್ಲೂ ಆಗ್ತಾ ಇಲ್ಲ. ದೇಶದಲ್ಲಿ ಎಲ್ಲೂ ಆಗದೇ ಇದ್ದಂತ ಗಲಾಟೆ, ದೊಂಬಿ, ಪ್ರಕ್ಷುಬ್ಧ ಸ್ಥಿತಿ ಬಂಗಾಲದಲ್ಲಿ ಮಾತ್ರ ಆಗ್ತಾ ಇದೆ. ಆದ್ರಿಂದ ಬಂಗಾಲಕ್ಕೆ ಹೆಚ್ಚಿನ ಸೆಕ್ಯೂರಿಟಿಯನ್ನ ಕೊಡಬೇಕಾ ಅಂತ
ಅವರು ನಿರ್ಧಾರ ಮಾಡಿದ್ದು ಅದು ಎಲೆಕ್ಷನ್ ಕಮಿಷನರ ಮತ್ತು ಎಲೆಕ್ಷನ್ ಕಮಿಷನ್ನಿನ ವಿವೇಚನೆಗೆ ಬಿಟ್ಟದ್ದು ಅಂತ. ಅವರ ನಿರ್ಧಾರ ಅದು. ಒಂದು ಸುವ್ಯವಸ್ಥಿತವಾಗಿ ಮತದಾನ ಆಗಬೇಕು ಅಂತಾದರೆ ಬಂಗಾಲದಂಥ ಸ್ಥಿತಿಯಲ್ಲಿ, ಯಾಕೆಂತಂದ್ರೆ ಬಹಳಷ್ಟು ಸಮೀಕ್ಷೆಗಳು ಮತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇರುವಾಗ ಒಂದು ಬಹಳ ಮೂಲಭೂತವಾದಂಥ ಚರ್ಚೆಯನ್ನು ಗಮನಿಸಿದೆ ನಾನು. ಏನು ಅಂತಂದ್ರೆ, ಈಗ ಎರಡನೇ ಹಂತದ ಮತದಾನ ಆದಲ್ಲಿ ಹೆಚ್ಚು ಕಮ್ಮಿ 71 ಸೀಟಲ್ಲಿ ಕಳೆದ ಬಾರಿ ಟಿಎಂಸಿಯ ಗೆಲುವಿನ ಪ್ರಮಾಣ ಎಷ್ಟು ಅಂತಂದ್ರೆ 3-4ರಿಂದ 5,000 ಮತ. ಬಿಜೆಪಿಯ ಸೋಲಿನ ರೇಷಿಯೋ ಎಷ್ಟು ಅಂತಂದ್ರೆ 3-4-5,000 ಮತಗಳಿಂದ. ಅದರ ಅರ್ಥ ಏನು? ಈಗೆಲ್ಲ 10-15 ನಿಮಿಷ ಕ್ಯಾಮೆರಾ ಆಫ್ ಆದಾಗ 7,000-6,000 ಮತದಾನ ಆದಂತ ಅವಧಿಯಲ್ಲಿ 12-14,000 ಮತದಾನ ಆಯ್ತಲ್ಲ. ಅದೇ ಪ್ರಾಬ್ಲಮ್. ಗೂಂಡಾಗಿರಿ, ಕ್ಯಾಪ್ಚರಿಂಗ್, ಟ್ಯಾಂಪರಿಂಗ್ ಇವೆಲ್ಲವನ್ನ ಮಾಡಿ ಲಾಸ್ಟ್ ಟೈಮ್ 5,000-4,000 ಅಂತರದಿಂದ ಬಿಜೆಪಿಯನ್ನು ಸೋತಿತ್ತಲ್ಲ, ಅದು ಮತದಾರರ ಫಾಲ್ಟ್ ಅಲ್ಲ. ಆ EVM ಅನ್ನ ಮತ್ತು ಮತದಾರಿಕೆಯನ್ನ ಬೂತನ್ನ ಕ್ಯಾಪ್ಚರ್ ಮಾಡಿ ತಮ್ಮ ಗೂಂಡಾಗಳಿಂದ ಮತ ಹಾಕಿಸಿದರ ಪರಿಣಾಮ ಅನ್ನೋದು ಈಗ ಹೊರಗೆ ಬರ್ತಾ ಇರುವಂತ ಸತ್ಯ. ಹಾಗಾಗಿ ಎಲ್ಲ ರಾಜ್ಯದಲ್ಲಿಯೂ ಚುನಾವಣೆ ಆಗಿದೆ, ಮತದಾನ ಆಗಿದೆ. ಅಲ್ಲಿಯ ಬೇರೆ ಬೇರೆ ಪಕ್ಷಗಳ ಮುಖಂಡರೆಲ್ಲ ವಿಹಾರಕ್ಕೆ ಹೋದ್ರೆ ನಮ್ಮ ಬಂಗಾಲದ ಮಹಾನಾಯಕಿ ಪ್ರತಿಯೊಂದರಲ್ಲೂ ಮೊಸರಲ್ಲೂ ಕಲ್ಲು ಹುಡ್ಕೋದು, ಇನ್ನೊಂದರಲ್ಲಿ ಕಲ್ಲು ಹುಡ್ಕೋದು, ಎಲ್ಲೆಲ್ಲಿ ತಾಗುತ್ತೆ. ಇದರ ಹಣೆಬರ ಏನು? ಹಾಗಾದ್ರೆ ಇದರ ವಸ್ತುಸ್ಥಿತಿ ಏನು? ಯಾಕೆ ಮಮತಾ ಬ್ಯಾನರ್ಜಿ ಅವರು ಕಂಡಲ್ಲಿ ಕೇಸ್ ಹಾಕ್ತಾ ಇದ್ದಾರೆ, ಕಂಡಲ್ಲಿ ಜಗಳ ಮಾಡ್ತಾ ಇದ್ದಾರೆ, ಕಂಡಲ್ಲಿ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಅದು ಎಲೆಕ್ಷನ್ ಕಮಿಷನರ್ ಆಗ್ಬಹುದು, ಅಲ್ಲಿಯ ಭದ್ರತಾ ವ್ಯವಸ್ಥೆ ಆಗಬಹುದು, ಅಮಿತ್ ಶಾ ಅವರನ್ನ ಗೂಂಡಾ ಅಂತ ಹೇಳ್ಬಹುದು. ಯಾವ ರೀತಿಯ ಶಬ್ದಗಳನ್ನ, ಯಾವ ರೀತಿಯ ಒಂದು ಬೀದಿ ಜಗಳವನ್ನ ಮಾಡಬಹುದೋ ಅದೆಲ್ಲವನ್ನೂ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಅನ್ನುವಂಥ ಒಂದು ಗಾಂಭೀರ್ಯವನ್ನು ಬಿಟ್ಟು, ಒಂದು ಪಕ್ಷದ ಹಿರಿಯ ನಾಯಕಿ ಅನ್ನುವ ಗಾಂಭೀರ್ಯವನ್ನು ಬಿಟ್ಟು ಬೀದಿ ಜಗಳಕ್ಕೆ ಇಳಿದಂಥ ಪರಿಸ್ಥಿತಿ ಇದೆಯಲ್ಲ, ಇದನ್ನ ಮಾಧ್ಯಮಗಳು ಹೇಳ್ತಾ ಇವೆ. ಇದು ಹತಾಶತೆ, ಅಂದ್ರೆ ತೀವ್ರ ಹತಾಶೆಯ ಪರಿಣಾಮ. ಸೋಲಿನ ಇಡಿಯದಾದಂಥ ಶನಿ ತಲೆಗೇರಿದಂಥ ಒಂದು ಪರಿಸ್ಥಿತಿ, ಸೋಲುವುದು ಖಚಿತ ಅನ್ನುವಂಥ ಒಂದು ತಿಳುವಳಿಕೆ ಆದಂಥ ಸ್ಥಿತಿಯಲ್ಲಿ ಈ ರೀತಿಯ ವರ್ತನೆಯನ್ನ ಮಮತಾ ಬ್ಯಾನರ್ಜಿ ಅವರು ಮತ್ತು TMCಯ ಇಡೀ ಪಕ್ಷ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಸಮೀಕ್ಷೆಗಳ ಮೇಲೆ ಸಮೀಕ್ಷೆ ಬರ್ತಾ ಇದೆ. ಇವತ್ತೊಂದು ಲೇಟೆಸ್ಟ್ ಬಂದಂತ ಸಮೀಕ್ಷೆ ನೋಡಿ, ಚಾಣಾಕ್ಷ ಮತ್ತು ಪ್ರಿಯಬಂಧು ಬಂಗಾಲದ್ದು. ಚಾಣಾಕ್ಷ ನಿಮಗೆ ಗೊತ್ತಿದೆ, ಇದು ಅಕ್ಯುರೇಟ್ ಆಗಿ ಬಹಳ ಚಾಲ್ತಿಯಲ್ಲಿರುವಂತ ಸಮೀಕ್ಷೆ. ಚಾಣಕ್ಯದವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತಂದ್ರೆ 192ರಿಂದ 203 ಬಿಜೆಪಿ, 181, 192, 203ವರೆಗೆ ಅವರು ಸಂಖ್ಯೆಯನ್ನ ತೋರಿಸಿದ್ದಾರೆ. ಒಂದು. ಇನ್ನು ಪ್ರಿಯಬಂಧು ಅದು ಕೂಡ ಬಹಳ ಪರ್ಫೆಕ್ಟ್ ಆಗಿ ಬಹಳ ವಿಸ್ತೃತವಾಗಿ ಎಕ್ಸಿಟ್ ಪೋಲ್ ಮಾಡುವಂತ ಒಂದು ಮಾಧ್ಯಮ. ಅವರು ಬಿಜೆಪಿಯನ್ನ 190 ಅನ್ನುವಂಥ ಡಿಜಿಟ್ ಅನ್ನು ತೋರಿಸ್ತಾ ಇದ್ದಾರೆ. ಬರುವ ಎಲ್ಲಾ ಸಮೀಕ್ಷೆಗಳು, 2-3 ಸಮೀಕ್ಷೆ ಬಿಟ್ರೆ ಎಲ್ಲಾ ಸಮೀಕ್ಷೆಗಳು ಬಿಜೆಪಿಯನ್ನ 170, 180ರಿಂದ 203ರವರೆಗೆ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಕ್ಲೀನ್ ಸ್ವೀಪ್ ಅನ್ನುವ ಅರ್ಥದಲ್ಲಿ ಸಮೀಕ್ಷೆಗಳು ಬರ್ತಾ ಇವೆ. ನೋಡಿ, ಇದರ ಪರಿಣಾಮ ಎಲ್ಲಿವರೆಗಾಗಿದೆ ಅಂತಂದ್ರೆ ಬಂಗಾಳದಿಂದ ಬಾಂಗ್ಲಾದವರೆಗೆ ನೋಡಿ. ಈಗ ನಿಶಿಕಾಂತ್ ದುಬೆ ಬಿಜೆಪಿಯವರು TMC ಮೇಲೆ ಮತ್ತೆ ಮುಗಿಬಿದ್ದಿದ್ದಾರೆ. ಯಾಕೆ ಗೊತ್ತಾ? ಸತ್ಯವೇ. ಕಾಲದ ಗತಿಯಲ್ಲಿ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಬಂಗಾಳದ ಸರ್ಕಾರ, ದೀದಿ ನೇತೃತ್ವದ ಸರ್ಕಾರ, ಬಾಂಗ್ಲಾ ಮತ್ತು ಬಂಗಾಳದ ಮಧ್ಯೆ ಬೇಲಿ ಹಾಕ್ಲಿಕ್ಕೆ, ಫೆನ್ಸಿಂಗ್ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ, ವಿರೋಧಿಸಿದ್ರು. ಯಾಕೆ? ಅದಕ್ಕೂ ಉತ್ತರ ಸಿಕ್ಕಿದೆ. ಇದೇ ಬಾಂಗ್ಲಾದ MP ಅಕ್ಬರ್ ಹುಸೇನ್ ಅತ್ಯಂತ ಹತಾಶೆಯಿಂದ, ನೋವಿನಿಂದ ಅವರು ಪ್ರತಿಕ್ರಿಯಿಸಿದ್ದಾರೆ. ಏನು?
ನೋಡಿ, ಬಂಗಾಳದಲ್ಲಿ ಇಲ್ಲಿವರೆಗೆ ಟಿಎಂಸಿ ಅಧಿಕಾರದಲ್ಲಿತ್ತು. ನಮ್ಮ ಬಂಗಾಲದಿಂದ ಹೋದಂತ ಈ ನುಸುಳುಕೋರೇನಿದರಲ್ಲ ರೋಹಿಂಗ್ಯಾಗಳು, ಅವರಲ್ಲಿ ಸುರಕ್ಷಿತವಾಗಿದ್ರು. ಈಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಎಲ್ಲಾ ಸೂಚನೆಗಳು ಸಿಗ್ತಾ ಇದೆ. ಪ್ರಾಯಶಃ ಬಾಂಗ್ಲಾದೇಶಕ್ಕೆ ಇನ್ನು ಮುಂದಿನ ದಿನಗಳು ಅತ್ಯಂತ ದುರದೃಷ್ಟ ದಿನಗಳು ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಬಿಜೆಪಿ ಬಂದ್ರೆ ಬಾಂಗ್ಲಾ ನುಸುಳುಕೋರನ್ನ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ. ಅವರನ್ನ ಗುಡಿಸಿ ಹೊಡೆದು ಒಳಗಾಗ್ತೇವೆ ಮತ್ತು ಹೊರಗಡೆ ಆಗ್ತೇವೆ. ಇದು ಅಮಿತ್ ಶಾ ಅವರ ಘೋಷಣೆ. ರೋಹಿಂಗ್ಯಾಗಳನ್ನ, ಬಾಂಗ್ಲಾ ನುಸುಳುಕೋರನ್ನ ಹೆಡೆಮುರಿ ಕಟ್ಟಿ ಸಂಪೂರ್ಣವಾಗಿ ಅವರನ್ನ ಗಡಿಯಾಚೆ ದಬ್ಬುತ್ತೇವೆ ಅಂತ ಹೇಳಿದಾರಲ್ಲ, ಅದನ್ನೇ ಅಕ್ಬರ್ ಹುಸೇನ್ ಹೇಳಿದ್ದಾರೆ. ಸುನಾಮಿ ರೀತಿ ಅವರು ವಾಪಸ್ ಬರಬಹುದು. ಬಾಂಗ್ಲಾದ ನುಸುಳುಕೋರರು ಇಲ್ಲಿಯವರೆಗೆ ಟಿಎಂಸಿ ಅಧಿಕಾರದಲ್ಲಿ ಸುರಕ್ಷಿತವಾಗಿದ್ರು. ಆದರೆ ಬಿಜೆಪಿ ಬಂದ್ರೆ ಅವರನ್ನ 100ಕ್ಕೆ 100 ಗುಡಿಸಿ ಹೊರಗಡೆ ಹಾಕ್ತಾರೆ. ಆವಾಗ ಅವರನ್ನ ವಾಪಸ್ ಬಂದವರನ್ನ ನಾವು ನಿಭಾಯಿಸುವುದು ಹೇಗೆ ಅನ್ನುವಂಥ ಚಿಂತೆಯನ್ನ, ಆಘಾತವನ್ನ ಅಕ್ಬರ್ ಹುಸೇನ್ ಎಂಪಿ ಹೊರಗಡೆ ಹಾಕಿದ್ದಾರೆ. ಅದನ್ನೇ ನಿಶಿಕಾಂತ್ ಜುಬ್ಬೆ ಹೇಳಿದ್ರು. ನೋಡಿ, ಬಚ್ಚಿಟ್ಟ ಸತ್ಯ ಹೊರಗೆ ಬಿತ್ತು. ಟಿಎಂಸಿ ಬಾಂಗ್ಲಾ ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಆಗತ್ತೆ ಅಂತ ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ಅದನ್ನ ಅಕ್ಬರ್ ಹುಸೇನ್ ಎಂಪಿ ಆಫ್ ಬಾಂಗ್ಲಾ ಅವರೇ ಇವತ್ತದನ್ನ ಬಹಳ ಸ್ಪಷ್ಟವಾಗಿ ಅದನ್ನ ಸ್ಥಿರೀಕರಿಸಿದ್ರು. ಆವಾಗ ಯೋಚನೆ ಮಾಡಿ, ಟಿಎಂಸಿ ಅದರ ಇಡೀ ಗೆಲುವು, ಅದರ ಇಡೀ ವೋಟ್ ಬ್ಯಾಂಕು ಯಾವುದಾಗಿತ್ತು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ಯಾವೆಲ್ಲ ಕೆಲಸ ಮಾಡಲಿಕ್ಕೆ ಮುಂದಾಯ್ತೋ ಆವಾಗೆಲ್ಲದಕ್ಕೆ ಅಡ್ಡಗಾಲ್ ಹಾಕಿದ್ರು. SIR ಅನ್ನ ಬಿಹಾರದಲ್ಲಿ ಆರಂಭ ಮಾಡಿದಾಗ ದೀದಿಗೆ ಯಾಕೆ ಬೆಂಕಿ ತಗಲಿತು, ಯಾಕೆ ವಿರೋಧಿಸಿದ್ರು? ಅದಕ್ಕೆ ಈಗ ಬಾಂಗ್ಲಾದೇಶದ MP ಅಕ್ಬರ್ ಹುಸೇನ್ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಬಿಜೆಪಿ ವ್ಯಾಖ್ಯಾನ ಮಾಡ್ತಾ ಇದೆ. ಅಂದ್ರೆ ಸತ್ಯ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ದೀದಿಯ ಸೋಲಿನ ಹತಾಶೆ ಮಿತಿ ಮೀರ್ತಾ ಇದೆ, ಮತಿಗೆಡಿಸ್ತಾ ಇದೆ. ಒಂದು ಕಡೆ ಕೋರ್ಟು, ಒಂದು ಕಡೆ ಸ್ಟ್ರಾಂಗ್ ರೂಮು, ಒಂದು ಕಡೆ ಈಗ ಮರುಮತದಾನ ಆಗುವಂತ ಬೂತ್ಗಳು, ಇವೆಲ್ಲರಲ್ಲಿ ಒಂದು ಯಾವುದೋ ರೀತಿಯಲ್ಲಿ ಅದಕ್ಕೆ ಏನು ಶಬ್ದ ಬಳಸಬೇಕು ಅಂತ ಗೊತ್ತಿಲ್ಲ, ಮತಿಕೆಟ್ಟ ಪರಿಸ್ಥಿತಿಯಲ್ಲಿ ಇಡೀದಾಗಿ ತಿರುಗಾಡ್ತಾ ಇದ್ದಂಗೆ ಕಾಣುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದರ ಪರಿವೆಯೂ ಇಲ್ಲದೇನೆ ತೀವ್ರ ಹತಾಶೆಯಲ್ಲಿ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಇರುವ ಹೊತ್ತಿನಲ್ಲೇ ಸುಪ್ರೀಂ ಕೋರ್ಟು ಸರಿಯಾದ ರೀತಿಯಲ್ಲಿ ಇದಕ್ಕೆಲ್ಲ ಕೋರ್ಟಿಗೆ ಬರಬೇಡಿ, ಕೋರ್ಟಿನ ಸಮಯ ಹಾಳು ಮಾಡಬೇಡಿ, ಚುನಾವಣಾ ಆಯೋಗಕ್ಕೆ ಅದರದೇ ಆದಂಥ ಸಾಂವಿಧಾನಿಕ ಅಧಿಕಾರ ಇದೆ ಮತ್ತು ಸ್ವಾಯತ್ತೆ ಇದೆ. ಅವರು ಚುನಾವಣೆಯ ಘೋಷಣೆ ಆದ ಮೇಲೆ ಫಲಿತಾಂಶ ಬರುವಲ್ಲಿಯವರೆಗೆ ಚುನಾವಣಾ ಆಯೋಗದ್ದೇ ಅಂತಿಮ ಅಧಿಕಾರ, ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೂಲಕ ಬಂಗಾಳದ ಮಹಾನಾಯಕಿ ಮಮತಾ ಬ್ಯಾನರ್ಜಿ ಅವರಿಗೆ ಸರಿಯಾದ ಮಂಗಳಾರತಿ ಮಾಡಿ, ಮುಖಭಂಗ ಮಾಡಿ, ತಪರಾಕೆ ಹೊಡೆದು ಕಳಿಸಿದ್ದಾರೆ. ನಮಸ್ತೆ.